ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ಹೇಗೆ ಕುಂತಿ ಯಮಧರ್ಮನಿಂದ ಯುಧಿಷ್ಠಿರನಿಗೆ ಜನ್ಮ ನೀಡಿದ್ಲು ಮತ್ತು ಗಾಂಧಾರಿ ಹೇಗೆ ಮಾಂಸದ ಉಂಡೆಗೆ ಜನ್ಮ ನೀಡಿದ್ಲು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ವೇದವ್ಯಾಸರು ಹೇಗೆ ಗಾಂಧಾರಿಯು ಜನ್ಮ ಕೊಟ್ಟ ಮಾಂಸದ ಉಂಡೆಯನ್ನ 100 ಮಕ್ಕಳನ್ನಾಗಿ ಪರಿವರ್ತಿಸ್ತಾರೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ. ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ. ಗಾಂಧಾರಿ ತನಗೆ ದೊರೆತ 100 ಮಕ್ಕಳ ವರವು ಸುಳ್ಳೆ ಎಂದು ವೇದವ್ಯಾಸರನ್ನು ಕೇಳಿದಾಗ, ಎಂದಿಗೂ ಶಿವನಿಂದ ಪಡೆದ ವರವು ಸುಳ್ಳಾಗಲಾರದು ಎಂದು ಹೇಳಿದ ವೇದವ್ಯಾಸರು, ಅದು ಕೇವಲ ಮಾಂಸದ ಉಂಡೆಯಲ್ಲ, ಅದರಲ್ಲಿ ನಿನ್ನ 100 ಮಕ್ಕಳ ಭ್ರೂಣಗಳಿವೆ ಎಂದು ತಿಳಿಸಿ ಅದಕ್ಕೆ ತಣ್ಣೀರನ್ನು ಚಿಮುಕಿಸುವಂತೆ ಹೇಳ್ತಾರೆ. ಅದರಂತೆ ತಣ್ಣೀರು ಚಿಮುಕಿಸಿದ ನಂತರ ಆ ಉಂಡೆಯು 101 ಸಣ್ಣ ಸಣ್ಣ ಬೆರಳಿನ ಆಕಾರದ ಭ್ರೂಣಗಳಾಗಿ ವಿಭಜಿಸಲ್ಪಡ್ತವೆ. ನಂತರ 101 ಮಡಿಕೆಗಳನ್ನು ತರಿಸಿ ಅವುಗಳಲ್ಲಿ ತುಪ್ಪವನ್ನು ತುಂಬಿ ಆ ಮಡಿಕೆಗಳನ್ನು ಕೃತಕ ಗರ್ಭಗಳಾಗಿ ಮಾರ್ಪಡಿಸಿ ಆ ಒಂದೊಂದು ಭ್ರೂಣವನ್ನು ಒಂದೊಂದು ಪ್ರತ್ಯೇಕವಾದ ತುಪ್ಪ ತುಂಬಿದ ಕುಂಡಗಳಲ್ಲಿ ಅಥವಾ ಮಡಿಕೆಗಳಲ್ಲಿ ಇರಿಸಿ ಬಟ್ಟೆಯಿಂದ ಮುಚ್ಚಿ ಆ ಮಡಿಕೆಗಳನ್ನು ಒಂದು ರಹಸ್ಯ ಸ್ಥಳದಲ್ಲಿ ಇರಿಸಿ ಎಚ್ಚರಿಕೆಯಿಂದ ಕಾವಲು ಕಾಯುವಂತೆ ತಿಳಿಸ್ತಾರೆ. ನಂತರ ಗಾಂಧಾರಿಗೆ ಎಷ್ಟು ಸಮಯದ ನಂತರ ಮಡಿಕೆಗಳನ್ನು ಒಡೆಯಬೇಕು ಅನ್ನೋದನ್ನು ಹೇಳಿಕೊಟ್ಟು ವೇದವ್ಯಾಸರು ಹಿಮಾಲಯಕ್ಕೆ ಹೋಗ್ತಾರೆ. ಸ್ನೇಹಿತರೆ, ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ನಕ್ಷತ್ರಪುಂಜ ಹಾಗೂ ಗ್ರಹಗಳ ಸ್ಥಾನಮಾನಗಳ ಆಧಾರದ ಮೇಲೆ ಮಹಾಭಾರತದ ಘಟನೆಗಳು ಸುಮಾರು 5,000 ವರ್ಷಗಳ ಹಿಂದೆ ನಡೆದಿವೆ ಅಂತ ತೀರ್ಮಾನಿಸಿದ್ದಾರೆ. ಕೆಲವರು ಮಹಾಭಾರತವನ್ನು ಕೇವಲ ಒಂದು ಕಾವ್ಯ ಮಾತ್ರ, ಅದು ನೈಜ ಘಟನೆಯಲ್ಲ ಅಂತಲೂ ಹೇಳ್ತಾರೆ. ಹಾಗೆ ನೋಡಿದ್ರೂ ಈಗಿನ ಸಮಯದಲ್ಲೂ ವಿಜ್ಞಾನ ಮನುಷ್ಯರ ಕೃತಕ ಗರ್ಭಧಾರಣೆಯಲ್ಲಿ 100% ಸಕ್ಸಸ್ ರೇಟನ್ನು ನೋಡಿಲ್ಲ. ಅಂತಹದ್ರಲ್ಲಿ 5,000 ವರ್ಷಗಳ ಹಿಂದೆ ತುಪ್ಪ ತುಂಬಿದ ಮಡಿಕೆಗಳನ್ನು ಬಳಸಿ ಪಿಂಡವನ್ನು 101 ಭಾಗಗಳಾಗಿ ವಿಂಗಡಿಸಿ ಟೆಸ್ಟು ಮಕ್ಕಳನ್ನು ಪಡೆಯುವ ಕಲ್ಪನೆಗೆ ಏನು ಹೇಳಬೇಕು ಅನ್ನೋದನ್ನು ನೀವೇ ಹೇಳಿ. ಪಾಶ್ಚಿಮಾತ್ಯ ಸಂಸ್ಕೃತಿಯ ಕಡೆಗೆ ಮುಖ ಮಾಡ್ತಾ ಇರೋ ನಮ್ಮ ಯುವ ಪೀಳಿಗೆಗೆ ಇಂತಹ ಸ್ಫೂರ್ತಿದಾಯಕ ವಿಷಯಗಳನ್ನು ತಿಳಿಸಬೇಕಾದ ಜವಾಬ್ದಾರಿ ನಮ್ಮಗಳದ್ದಲ್ವೇ? ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ತಿಳ್ಕೊಳ್ತಾ ನಮ್ಮ ಸಂಸ್ಕೃತಿಯನ್ನೂ ಕೂಡ ತಿಳ್ಕೊಳ್ಳುವ ಆಸಕ್ತಿಯನ್ನು ನಾವುಗಳು ನಮ್ಮ ಮುಂದಿನ ಪೀಳಿಗೆಗಳಲ್ಲಿ ಬೆಳೆಸಬೇಕು. ಅದು ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಈಗ ಕಥೆ ಮುಂದುವರ್ಸೋಣ. ವೇದವ್ಯಾಸರು ತಿಳಿಸಿದ ನಿರ್ದಿಷ್ಟ ಸಮಯದಲ್ಲಿ ಮೊದಲ ಮಡಿಕೆಯನ್ನು ಒಡೆದಾಗ ಅದರಿಂದ ಗಾಂಧಾರಿಯ ಮೊದಲ ಸಂತಾನ ದುರ್ಯೋಧನ ಹುಟ್ಟುತ್ತಾನೆ. ತಕ್ಷಣ ಎಲ್ಲ ದಿಕ್ಕುಗಳಿಂದ 10 ತೋಳಗಳ ಅಶುಭ ಆಕ್ರಂದನ ಕೇಳಿಬರುತ್ತೆ. ಇದನ್ನು ಗಮನಿಸಿದ ರಾಜಗುರುಗಳು ಹಾಗೂ ವಿಧುರ, ಈ ನಿನ್ನ ಮಗ ಕುಲದ ಅಂತ್ಯಕ್ಕೆ ಕಾರಣನಾಗ್ತಾನೆ ಅಂತ ವ್ಯಕ್ತ ಆಗ್ತಾ ಇದೆ. ಇವನನ್ನು ತ್ಯಜಿಸೋದ್ರಿಂದ ಶಾಂತಿ ಮತ್ತು ಬೆಳೆಸೋದ್ರಿಂದ ಆಪತ್ತು ಕೂಡ ಕಾಣ್ತಾ ಇದೆ. ನಿನ್ನ ಕುಲವನ್ನು ಕಾಪಾಡೋದಕ್ಕೆ ಇನ್ನುಳಿದ ಮಕ್ಕಳನ್ನು ಇಟ್ಕೊಂಡು ಈ ಒಬ್ಬ ಮಗನನ್ನು ಮಾತ್ರ ತ್ಯಜಿಸು ಅಂತ ಹೇಳ್ತಾನೆ. ಆದರೆ ಕುರುಡುತನ ಧೃತರಾಷ್ಟ್ರನ ದೃಷ್ಟಿಯನ್ನು ಕುರುಡು ಮಾಡಿದ ಹಾಗೆ ಪುತ್ರಮೋಹ ಅವನ ವಿವೇಚನೆಯನ್ನು ಕುರುಡು ಮಾಡುತ್ತೆ. ಅದರ ಫಲವಾಗಿ ಹಿತೈಷಿಗಳ ಎಚ್ಚರಿಕೆಯ ನಂತರ ಕೂಡ ದುರ್ಯೋಧನ ಜೀವಂತವಾಗಿ ಉಳಿತಾನೆ. ನಂತರ 1 ತಿಂಗಳಿನಲ್ಲಿ ಉಳಿದ 100 ಮಡಿಕೆಗಳಿಂದ ದುರ್ಯೋಧನನಿಗೆ 99 ಸಹೋದರರು ಹಾಗೂ ಒಬ್ಬ ಸಹೋದರಿ ಜನಿಸ್ತಾರೆ. ಇದೇ ಸಮಯದಲ್ಲಿ ಗಾಂಧಾರಿಯ ಗರ್ಭಕ್ಕೆ 1 ವರ್ಷ ತುಂಬಿದರೂ ಆಕೆ ಮಗುವಿಗೆ ಜನ್ಮ ನೀಡಲು ವಿಫಲವಾದಾಗ ಧೃತರಾಷ್ಟ್ರ ಗಾಂಧಾರಿಯ ಸೇವಕಿ ಸುಗಧ ಅನ್ನೋಳಿಂದ ಮಗುವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆಕೆಯು ಗಾಂಧಾರಿಯ ಮಕ್ಕಳು ಮಡಿಕೆಯಿಂದ ಹುಟ್ಟುವ ಸಮಯದಲ್ಲಿ ತನ್ನ ಮಗ ಯುಯುತ್ಸುವಿಗೆ ನೈಸರ್ಗಿಕವಾಗಿ ಜನ್ಮ ಕೊಡ್ತಾಳೆ. ಆದ್ದರಿಂದ ಧೃತರಾಷ್ಟ್ರನಿಗೆ ಗಾಂಧಾರಿಯಿಂದ ಪಡೆದ 100 ಮಕ್ಕಳು ಹಾಗೂ ಒಬ್ಬ ಮಗಳೊಂದಿಗೆ ಯುಯುತ್ಸು ಸೇರಿ 101 ಗಂಡು ಮಕ್ಕಳು ಮತ್ತು ಒಬ್ಬ ಮಗಳು ಸೇರಿ 102 ಮಕ್ಕಳಾಗ್ತಾರೆ. ಎಲ್ಲ 102 ಕೌರವರ ಹೆಸರುಗಳು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಲಾಗಿದೆ, ಆಸಕ್ತಿ ಇದ್ದರೆ ತಿಳಿದುಕೊಳ್ಳಿ. ಇಲ್ಲಿ ಇನ್ನೊಂದೆಡೆ ಕುಂತಿ ಯುಧಿಷ್ಠಿರನಿಗೆ ಜನ್ಮ ನೀಡಿದ ನಂತರ ಪಾಂಡುವಿನ ಆಜ್ಞೆಯಂತೆ ಅತೀವ ದೈಹಿಕ ಶಕ್ತಿಯನ್ನು ಹೊಂದಿರುವ ಮಗನಿಗಾಗಿ ವಾಯುದೇವನನ್ನು ಪ್ರಾರ್ಥಿಸಿ ಭೀಮನನ್ನು 2ನೇ ಸಂತಾನವಾಗಿ ದುರ್ಯೋಧನ ಹುಟ್ಟಿದ ದಿನದಂದೇ ಪಡಿತಾಳೆ. ಭೀಮನು ಮಗುವಾಗಿದ್ದಾಗ ಕುಂತಿ ಹುಲಿಯನ್ನು ಕಂಡು ಹೆದರಿ ಪ್ರಜ್ಞೆ ತಪ್ಪಿದ ಕಾರಣ ಆಕೆಯ ಕೈಯಿಂದ ಜಾರಿ ಕೆಳಗೆ ಬಂಡೆಯ ಮೇಲೆ ಬಿದ್ದ ಪರಿಣಾಮ ಭೀಮನ ದೇಹ ಸ್ವಲ್ಪವೂ ಗಾಯವಾಗದೆ ಬಂಡೆ ಚೂರು ಚೂರುಗಳಾಗಿ ಒಡೆಯುತ್ತೆ. ಇದನ್ನು ಕಂಡು ಪಾಂಡು ಆಶ್ಚರ್ಯಚಕಿತನಾಗ್ತಾನೆ. ನಂತರ ಪಾಂಡು ಯೋಚಿಸಿ, ತಾವು ದೇವತೆಗಳಿಂದ ಸಂತಾನ ಪಡೆಯುವ ಬದಲಾಗಿ ದೇವತೆಗಳ ರಾಜ ಇಂದ್ರನಿಂದ ಸಂತಾನ ಪಡೆದರೆ ಜಗತ್ತಿನಾದ್ಯಂತ ಖ್ಯಾತಿಯನ್ನು ಪಡೆಯುವ ಶ್ರೇಷ್ಠ ಮಗನನ್ನು ಪಡೆಯಬಹುದು ಅಂತ ಯೋಚಿಸಿ ಋಷಿಗಳೊಂದಿಗೆ ಸಮಾಲೋಚನೆ ನಡೆಸಿ ಕುಂತಿಗೆ 1 ವರ್ಷದ ಕಾಲ ಮಂಗಳಕರವಾದ ಆಚರಣೆಗಳನ್ನು ಆಚರಿಸುವಂತೆ ತಿಳಿಸ್ತಾನೆ. ತದನಂತರ ಕುಂತಿ ಇಂದ್ರನನ್ನು ಆವಾಹನೆ ಮಾಡಿ ಜಗದೇಕ ವೀರ ಅರ್ಜುನನನ್ನು ಸಂತಾನವಾಗಿ ಪಡಿತಾಳೆ. ಇನ್ನೂ ಹೆಚ್ಚಿನ ಮಕ್ಕಳನ್ನು ಹೊಂದುವ ಪ್ರಲೋಭನೆಯಿಂದ ಪಾಂಡು ಇನ್ನೂ ಹೆಚ್ಚಿನ ದೇವತೆಗಳನ್ನು ಆಹ್ವಾನಿಸುವಂತೆ ಕುಂತಿಗೆ ತಿಳಿಸ್ತಾನೆ. ಆದರೆ ಕುಂತಿ ತಾನು 4 ಮಂದಿಗಿಂತ ಹೆಚ್ಚಿನವರಿಂದ ಸಂತಾನ ಪಡೆಯಲು ಬಯಸೋದಿಲ್ಲ ಅಂತ ಹೇಳ್ತಾಳೆ. ಅಂದರೆ ಈ ಹಿಂದೆ ಸೂರ್ಯದೇವನಿಂದ
ಕರ್ಣನನ್ನ ಪಡೆದಿದ್ದನ್ನೂ ಸೇರಿಸಿ ಒಮ್ಮೆ ಮಾದ್ರಿ ಪಾಂಡವನ ಕುರಿತು, ನಿನ್ನಿಂದ ನನಗೆ ದೈಹಿಕ ಸುಖ ಭೋಗವಿಲ್ಲದಿದ್ರೂ ನನಗೆ ಚಿಂತೆ ಇಲ್ಲ. ಹುಟ್ಟಿನಲ್ಲಿ ನಾನು ಕುಂತಿಗಿಂತ ಶ್ರೇಷ್ಠಳಾದರೂ ಗೌರವದಲ್ಲಿ ಅವಳಿಗಿಂತ ಕೀಳೆಂಬ ದೂರೂ ನನಗಿಲ್ಲ. ಗಾಂಧಾರಿ 100 ಮಕ್ಕಳನ್ನು ಪಡೆದ ಬಗ್ಗೆ ದುಃಖವೂ ನನಗಿಲ್ಲ. ಆದರೆ ಕುಂತಿ ಮತ್ತು ನಾನು ಇಬ್ಬರೂ ನಿನ್ನ ಹೆಂಡತಿಯರಾಗಿರುವಾಗ ನನಗೆ ಮಾತ್ರ ಮಕ್ಕಳಿಲ್ಲದಿರುವುದು ತುಂಬ ದುಃಖಕರವಾದ ಸಂಗತಿಯಾಗಿದೆ ಅಂತ ಹೇಳ್ತಾಳೆ. ಅದನ್ನು ಕೇಳಿದ ಪಾಂಡು, ಹೇಗಿದ್ರೂ ಕುಂತಿ ಇನ್ನೂ ಹೆಚ್ಚಿನ ಸಂತಾನಗಳನ್ನು ಹೊಂದೋದಕ್ಕೆ ನಿರಾಕರಿಸಿದ ಕಾರಣ ಮಾದ್ರಿಗೆ ಮಂತ್ರವನ್ನು ಉಪದೇಶಿಸುವಂತೆ ಹೇಳ್ತಾನೆ. ಅದರಂತೆ ಕುಂತಿ ಮಾದ್ರಿಗೆ ಮಂತ್ರವನ್ನು ಉಪದೇಶಿಸಿ ಒಂದು ಸಂತಾನವನ್ನು ಪಡೆಯಲು ಯಾವುದಾದರೂ ದೇವತೆಯನ್ನು ಪ್ರಾರ್ಥಿಸುವಂತೆ ತಿಳಿಸ್ತಾಳೆ. ಆದರೆ ಮಾದ್ರಿ ಅವಳಿ ಅಶ್ವಿನಿ ಕುಮಾರರನ್ನು ಆಹ್ವಾನಿಸಿ ನಕುಲ ಸಹದೇವ ಎಂಬ ಅವಳಿ ಮಕ್ಕಳನ್ನು ಪಡಿತಾಳೆ. ಹೀಗೆ ಪಾಂಡವರ ಹಾಗೂ ಕೌರವರ ಜನನವಾಗುತ್ತೆ. ಸ್ನೇಹಿತರೆ, ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೆ ಪುರಾಣ ಪುರುಷರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.